ಎಲ್ರಿಗೂ ಕೂಡ ಜೈ ಶ್ರೀರಾಮ್. NBK ನಂದಮುರಿ ಬಾಲಕೃಷ್ಣ ಟಾಲಿವುಡ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್. NT ರಾಮರಾವ್ ಅವರ 6ನೇ ಮಗ. ಯೂಟ್ಯೂಬ್ ಟ್ರೋಲರ್ಸ್ಗಳ ತುರ್ಪು ಚೇಟ. ಬಹುಶಃ ಸೌತ್ ಇಂಡಸ್ಟ್ರಿಯಲ್ಲಿ ಟ್ರೋಲ್ ಆದಂಥ ಹೀರೋಗಳಲ್ಲಿ ನಂಬರ್ 1 ಪಟ್ಟ ಇವರಿಗೆ. ಬಟ್ ಆಂಧ್ರದವರಿಗೆ ಮಾತ್ರ ಇವರು ಬಿಗ್ಗೆಸ್ಟ್ ಹೀರೋ. ಹಲವಾರು ಕಾಂಟ್ರವರ್ಸಿಗಳಿಗೆ ಕಾರಣೀಭೂತರು. ಇಷ್ಟೆಲ್ಲ ಆದರೂ ಕೂಡ 100+ ಮೂವೀಸ್, ರೀಸೆಂಟಾಗಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. 2 TV ಶೋಗಳನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ. 2019ರಲ್ಲಿ MLA ಕೂಡ ಆಗ್ತಾರೆ. ಹೈದರಾಬಾದಿನಲ್ಲಿರುವಂತಹ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ನ ಚೇರ್ಮ್ಯಾನ್ ಕೂಡ ಆಗಿದ್ದಾರೆ. ಸಾಧಾರಣ ಇವರನ್ನು ಎಲ್ಲರೂ ಕೂಡ ಟ್ರೋಲ್ ಮಾಡಿದ್ದು ಬಿಟ್ಟರೆ ಇವರ ಒಳ್ಳೆ ಮೂವೀಸಿನ ಬಗ್ಗೆ ಯಾರಿಗೂ ಎಲ್ಲಿಯೂ ಕೂಡ ಹೇಳಿದ್ದು ನಾನು ನೋಡಲಿಲ್ಲ. ಅವರ ಮೂವೀಸಿನಲ್ಲಿ ಇರುವಂತಹ ಕೆಲವು ಕ್ಲಿಪ್ಪುಗಳನ್ನು ತೆಗೆದು ಟ್ರೋಲ್ ಮಾಡ್ತಾರೆ. ಬಟ್ ನೀವು ತಿಳ್ಕೊಳ್ಬೇಕಾದ ಏನು ಅಂತ ಕೇಳಿದ್ರೆ ಅವರಿಗೂ ಕೂಡ ಇಂಡಸ್ಟ್ರಿ ಹಿಟ್ ಮೂವೀಸ್ಗಳು ಇವೆ. ಡ್ಯಾನ್ಸ್ ಇವರ ಒಂದು ವೀಕ್ನೆಸ್. ಯಾವಾಗೆಲ್ಲ ಇವರು ಡ್ಯಾನ್ಸ್ ಮಾಡಿದಾರೋ ಆಗೆಲ್ಲ ಟ್ರೋಲರ್ಗಳಿಗೆ ಭೂರಿ ಭೋಜನ ಆಗಿದ್ದಾರೆ. ಆ್ಯಕ್ಷನ್ ಇಲ್ಲಾಜಿಕಲ್ ಇರ್ಬೋದು, ಬಟ್ ಅದು ಹೋಲ್ ಸಿನಿಮಾಗೆ ನೋಡುವಾಗ ಅದು ಪರ್ಫೆಕ್ಟ್ ಆಗಿರುತ್ತೆ. ಇವರು ಹೇಳುವ ಹಾಗೆ ಡೈಲಾಗ್ಗಳನ್ನು ಸದ್ಯಕ್ಕೆ ಟಾಲಿವುಡ್ನಲ್ಲಿ ಹೇಳುವವರು ಯಾರೂ ಕೂಡ ಇಲ್ಲ. ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಸೊ ನಾನು ನೋಡಿದ 10 ನಂದಮುರಿ ಬಾಲಕೃಷ್ಣ ಮೂವೀಸ್ಗಳನ್ನು ನಾನು ಹೇಳ್ತೇನೆ. ಇಂಟ್ರೆಸ್ಟ್ ಇರುವವರು ನೋಡ್ಬೋದು. ಡಬ್ಬಡ್ ವರ್ಷನ್ ನೋಡೋದಕ್ಕಿಂತ ಒರಿಜಿನಲ್ ವರ್ಷನ್ ತೆಲುಗಲ್ಲಿ ನೋಡಿದರೆ ಅದೊಂದು ಇಂಪ್ಯಾಕ್ಟ್ ಜಾಸ್ತಿ ಅಂತ ಹೇಳಿ ಅನ್ನಿಸ್ತದೆ ನನಗೆ. ಸೊ ದ ಫಸ್ಟ್ ಮೂವಿ ಈಸ್ ಸಿಂಹ. ನನ್ನ ಪರ್ಸನಲ್ ಫೇವರೇಟ್ ಮೂವಿ ಇದು. 2010ರಲ್ಲಿ ನಂದಮುರಿ ಬಾಲಕೃಷ್ಣ ಡಬಲ್ ರೋಲಲ್ಲಿ ಕಾಣಿಸಿಕೊಂಡಂತಹ ಸಿನಿಮಾ. ಡೈರೆಕ್ಟೆಡ್ ಬೈ ಭೂಪತಿ ಶ್ರೀನು. 18 ಕೋಟಿ ಬಜೆಟಲ್ಲಿ ಬಂದಂತಹ ಸಿನಿಮಾ 40ರಿಂದ 45 ಕೋಟಿ ಕಲೆಕ್ಷನ್ ಮಾಡಿದೆ. ಆ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. NBKಗೆ ಕಂಟಿನ್ಯೂ ಆಗಿ ಫ್ಲಾಪ್ ಸಿನಿಮಾಗಳ ನಂತರ ಇದೊಂಥರ ಕಂಬ್ಯಾಕ್ ಸಿನಿಮಾ ಅಂತೇಳಿ ಹೇಳ್ಬೋದು. ವರ್ಡಿಕ್ಟ್ ಈಸ್ ಬ್ಲಾಕ್ ಬಸ್ಟರ್. ಲೆಜೆಂಡ್ 2014ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಇದರಲ್ಲೂ ಕೂಡ ಡಬಲ್ ರೋಲಲ್ಲಿ ಕಾಣಿಸಿಕೊಂಡಿದ್ದು ಸೇಮ್ ಡೈರೆಕ್ಟರ್. ಪಾಸಿಟಿವ್ ರಿವ್ಯೂವಿನೊಂದಿಗೆ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ವರ್ಡಿಕ್ಟ್ ಈಸ್ ಹಿಟ್. ಥರ್ಡ್ ಒನ್ ಅಖಂಡ 2021ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಇದು ಕೂಡ ಸೇಮ್ ಡೈರೆಕ್ಟರ್ ಭೂಪತಿ ಶ್ರೀನು. 60ರಿಂದ 70 ಕೋಟಿ ಬಜೆಟ್ಟಿನಲ್ಲಿ ಬಂದಂತಹ ಸಿನಿಮಾ. ಕಲೆಕ್ಷನ್ ಮಾಡಿದ್ದು 150 ಕೋಟಿ ಏನು ಕಲೆಕ್ಷನ್ ಮಾಡಿದ್ದು. ಇದು ಆಗಿನ ಕಾಲದ ಇಂಡಸ್ಟ್ರಿ ಹಿಟ್ ಆದಂತಹ ಸಿನಿಮಾ. ಇದರ ಸೆಕೆಂಡ್ ಪಾರ್ಟ್ ಇದೆ, ಯಾವಾಗ ಅಂತ ಗೊತ್ತಿಲ್ಲ. ಮೇ ಬಿ 2026ರಲ್ಲಿ ರಿಲೀಸ್ ಆಗ್ತದೆ ಅಂತ ಕಾಣ್ತದೆ. ಕನಿ ಸಿನಿಮಾ ಡಾಕು ಮಹಾರಾಜ್. ಇದರ ಡೈರೆಕ್ಟರ್ ಬಂದು ಬಾಬಿ ಕೋಲಿನಿ. ಮೇನ್ ರೋಲಲ್ಲಿ ನಂದಮುರಿ ಬಾಲಕೃಷ್ಣ, ಬಾಬಿ ಡಿಯೋಲ್ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. 100 ಕೋಟಿ ಬಜೆಟಲ್ಲಿ ಬಂದಂತಹ ಸಿನಿಮಾ. 136 ಕೋಟಿ ಕಲೆಕ್ಷನ್ ಮಾಡಿದ್ದು. ಇಂಡಸ್ಟ್ರಿ ಹಿಟ್ ಆದಂತಹ ಸಿನಿಮಾ. ಇದು ಬಂದು ತಮಿಳಿನ ಪೇಟಾ ಸಿನಿಮಾ. ರಜನಿಕಾಂತ್ನ ಆ್ಯಕ್ಟ್ ಮಾಡಿದಂತಹ ಪೇಟಾ ಸಿನಿಮಾದಿಂದ ಈ ಕಥೆಯನ್ನು ತಗೊಳ್ಳಲಾಗಿದೆ. ಅಂದರೆ ಇಡೀ ಅಲ್ಲದಿದ್ದರೂ ಕೂಡ, ಕಂಪ್ಲೀಟ್ ಸ್ಟೋರಿ ಅಲ್ಲದಿದ್ದರೂ ಕೂಡ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದಂತಹ ಸಿನಿಮಾ ಅಂತ ಹೇಳುವಂಥ ಒಂದು ಟಾಕ್ ಕೂಡ ಇದೆ. ಭಗವಂತ ಕೇಸರಿ 2023ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಡೈರೆಕ್ಟರ್ ಬಂದು ಅನಿಲ್ ರವಿಪೀಡಿ. ಮೇನ್ ರೋಲಲ್ಲಿ ನಂದಮುರಿ ಬಾಲಕೃಷ್ಣ, ಕಾಜಲ್ ಅಗರ್ವಾಲ, ಶ್ರೀಲೀಲಾ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. ಸಿನಿಮಾದ ಬಜೆಟ್ ಬಂದು 65ರಿಂದ 100 ಕೋಟಿ ಕಲೆಕ್ಷನ್ ಮಾಡಿದ್ದು. 114ರಿಂದ 130 ಕೋಟಿ. ಇದನ್ನು ಹಿಂದಿಯಲ್ಲಿ ಸಲ್ಮಾನ್ ಖಾನ್ ರಿಮೇಕ್ ಮಾಡ್ತಾರೆ ಅಂತ ಹೇಳುವಂಥ ಸುದ್ದಿ ಕೂಡ ಹರಿದಾಡ್ತಾ ಇದೆ. 6ನೇ ಸಿನಿಮಾ ವೀರ ಸಿಂಹರೆಡ್ಡಿ 2023ರ ಸಿನಿಮಾ. ಕಥೆಯೆಲ್ಲ ಸೇಮ್ ಓಲ್ಡು, ಬಟ್ NBKಯ ಎನರ್ಜಿ ಮಾತ್ರ ಸೂಪರ್. ಇದರ ಡೈರೆಕ್ಟರ್ ಬಂದು ಗೋಪಿಚಂದ್ ಮಲಿನೇನಿ. ನಂದಮುರಿ ಬಾಲಕೃಷ್ಣ, ವರಲಕ್ಷ್ಮಿ, ಶ್ರುತಿ ಹಾಸನ್, ಹನಿ ರೋಸ್, ದುನಿಯಾ ವಿಜಯ್, ನಮ್ಮ ಕನ್ನಡದ ದುನಿಯಾ ವಿಜಯ್ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. ದುನಿಯಾ ವಿಜಯ್ ಅವರು ಮಾಡಿದಂತಹ ವಿಲನ್ ರೋಲ್ ಮಾತ್ರ ತುಂಬ ಅಪ್ರಿಸಿಯೇಷನ್ ಸಿಕ್ಕಿದಂತಹ ರೋಲ್ ಆಗಿತ್ತು. ಒಳ್ಳೆ ಆ್ಯಕ್ಟ್ ಕೂಡ ಒಳ್ಳೆಯದು ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಈ ಸಿನಿಮಾದ ಬಜೆಟ್ ಬಂದು 70ರಿಂದ 110 ಕೋಟಿ ಕಲೆಕ್ಷನ್ ಮಾಡಿದ್ದು. 134 ಕೋಟಿ. 7ನೇ ಸಿನಿಮಾ ಚೆನ್ನಕೇಶವ ರೆಡ್ಡಿ. VV ವಿನಾಯಕ್ ಅವರ ಡೈರೆಕ್ಷನಲ್ಲಿ 2002ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ತುಂಬ ಇಲಾಜಿಕಲ್ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಇದೆ, ಬಟ್ ಏನಿದರ ಕಥೆ ಎಲ್ಲ ಓವರಾಲ್ ಆಗಿದ್ದ ಕಾರಣ ನನಗೆ ಹಿಡಿಸಿತು. ಇದರ ಬಜೆಟ್ ಕಲೆಕ್ಷನ್ ಎಲ್ಲ ಅನವ್ಯಾರ್. ಸಮರಸಿಂಹಾರೆಡ್ಡಿ 1999ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಡೈರೆಕ್ಟರ್ ಬಂದು ಗೋಪಾಲ್. ರಿಟರ್ನ್ ಬೈ V ವಿಜಯೇಂದ್ರ ಪ್ರಸಾದ್. ಬೇರೆ ಯಾರು ಅಲ್ಲ, ನಮ್ಮ SS ರಾಜಮೌಳಿಯ ಅಪ್ಪ. ಬಾಹುಬಲಿ, ಈಗ ಇದಕ್ಕೆಲ್ಲ ಸ್ಟೋರಿ ಬರೆದವರು. ಈ ಸಿನಿಮಾ ಕೂಡ ಆ ಕಾಲದಲ್ಲಿ ಇಂಡಸ್ಟ್ರಿ ಹಿಟ್ ಆದಂತಹ ಸಿನಿಮಾ. 6 ಕೋಟಿ ಬಜೆಟಲ್ಲಿ ಬಂದಂತಹ ಸಿನಿಮಾ. ಕಲೆಕ್ಷನ್ ಮಾಡಿದ್ದು 15 ಕೋಟಿ ಕಲೆಕ್ಷನ್ ಮಾಡಿತ್ತು. 9ನೇ ಸಿನಿಮಾ ಬೊಬ್ಬಿಲಿ ಸಿಂಹ 1994ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಡೈರೆಕ್ಟರ್ ಬಂದು ಕೋದಂಡ ರಾಮಸ್ವಾಮಿ ರೆಡ್ಡಿ. ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆದಂತಹ ಸಿನಿಮಾ. ಇದರ ಬಜೆಟ್ ಕಲೆಕ್ಷನ್ ಈಸ್ ಅನ್ಅವೈಲಬಲ್. ಕೊನೆಯ ಸಿನಿಮಾ ಜಯಸಿಂಹ 2018ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. KS ರವಿಕುಮಾರ್ ಅವರ ಡೈರೆಕ್ಷನಲ್ಲಿ ಬಂದಂತಹ ಸಿನಿಮಾ. ಬಾಕ್ಸ್ ಆಫೀಸಿನಲ್ಲಿ ಹಿಟ್ ಆದಂತಹ ಸಿನಿಮಾ. ಈ ಸಿನಿಮಾದ ಬಜೆಟ್ ಹಾಗೂ ಕಲೆಕ್ಷನ್ ಅನವ್ಯಾರ್. ಇದಿಷ್ಟು ನಂದಮುರಿ ಬಾಲಕೃಷ್ಣ ಅವರ
ಟೋಟಲ್ ಸಿನಿಮಾದಲ್ಲಿ 100+ ಸಿನಿಮಾದಲ್ಲಿ ನನಗೆ ಇಷ್ಟ ಆದಂಥ ಒಂದು 10 ಸಿನಿಮಾಗಳು. ಇನ್ನೂ ಕೂಡ ಹಲವಾರು ಪಿಕ್ಚರ್ಗಳೆಲ್ಲ ಮಾಡಿದ್ದಾರೆ. ಅದು ಹಳೆಯ ಕಾಲದಲ್ಲಿ ಮಾಡಿದಂತಹ ಸಿನಿಮಾ. ಸೊ ಹಾಗಾಗಿ ನನಗೆ ಇದು ಕಥೆಗಳು ಅಥವಾ ಇದೆಲ್ಲ ನನಗೆ ಅಷ್ಟು ದೊಡ್ಡ ಸೂಟ್ ಆಗಲಿಲ್ಲ. ಬಟ್ ಅವರದ್ದು 2000 ನಂತರ ಅಥವಾ 2010 ನಂತರ ರಿಲೀಸ್ ಆದಂತಹ ಸಿನಿಮಾಗಳೆಲ್ಲವೂ ಕೂಡ ಹೆಚ್ಚಿನದು ಕೂಡ ಸ್ಟೋರಿ ವೈಸು, ಅದರ ಡೈಲಾಗ್ ವೈಸು, ಅದಾದ ನಂತರ ಸ್ಕ್ರಿಪ್ಟ್ ಅದರ ವೈಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಸೊ ಸಿನಿಮಾ ಇಂಟ್ರೆಸ್ಟ್ ಇರುವವರು ನೋಡ್ಬೋದು. ಮೊದಲೇ ಹೇಳಿದ್ದೇನೆ ನಾನು, ಒರಿಜಿನಲ್ ಲ್ಯಾಂಗ್ವೇಜ್ ಆದಂಥ ತೆಲುಗಲ್ಲಿ ನೋಡಿದರೆ ನಿಮಗೆ ಅದೊಂದು ಕಿಕ್ ಅಥವಾ ಒಂದು ಇಂಪ್ಯಾಕ್ಟ್ ನಿಮಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ಇಲ್ಲ. ಸೊ ಸುಮಾರು ಸಮಯದ ನಂತರ ಒಂದು ವಿಡಿಯೋ ನಾನು ರಿಲೀಸ್ ಅಥವಾ ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಸೊ ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಮೆಂಟನ್ನು ಖಂಡಿತವಾಗಿಯೂ ಹಾಕಿ. ಅದೇ ರೀತಿ ನಿಮಗೆ ಇಷ್ಟ ಅಂತ ಹೇಳಿ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋ ಬರುವಲ್ಲರಿಗೆ ಎಲ್ರಿಗೂ ಕೂಡ ಹರ ಹರ ಮಹಾದೇವ್.